ನಾನು 2025 ನೀಟ್ ಬರೆದಾಗ ರಿಸಲ್ಟು ಅಷ್ಟೊಂದು ತುಂಬ ಕಾಂಪಿಟೇಷನ್ ಇರೋದ್ರಿಂದ ನನ್ನ ರಿಸಲ್ಟ್‌ಗೆ ನನಗೆ ತುಂಬ ಒಳ್ಳೆ ಕಾಲೇಜು ಸಿಗೋದು ಕಷ್ಟ ಅಂತ ಗೊತ್ತಾಯಿತು. ಮತ್ತು ಕೌನ್ಸೆಲಿಂಗ್ ಎಲ್ಲ ಅಟೆಂಡ್ ಮಾಡಿದಾಗ ಗೊತ್ತಾಯಿತು ಡೀಮ್ಡ್ ಕಾಲೇಜಸಲ್ಲಿ ಸೀಟ್ ಬೇಕಾದರೆ ಕೋಟಿಗಟ್ಟಲೆ ಹಣ ಖರ್ಚಾಗುತ್ತೆ ಅಂತ. ಮತ್ತು ಪೇರೆಂಟ್ಸ್‌ಗೆ ತುಂಬ ಬರ್ಡನ್ ಆಗುತ್ತೆ. ಕೋಟಿಗಟ್ಟಲೆ ಹಣ ಕಟ್ಟಿ ಓದಿಸ್ಲಿಕ್ಕೆ ಎಲ್ಲ ಫಾರ್ಮರ್ಸ್‌ಗೆ ಆಗಲಿ ಮತ್ತು ಪೇರೆಂಟ್ಸ್‌ಗೆ ಆಗಲಿ ತುಂಬ ಬರ್ಡನ್ ಆಗುತ್ತೆ ಅಂತ ನಮಗೆ ಬೇಜಾರಾಯಿತು. ಸೊ ಆ ಥರ ಸರ್ಚ್ ಮಾಡುವಾಗ ನಮಗೆ MBBS ಅಬ್ರಾಡಲ್ಲಿ ನಮ್ಮ ಡ್ರೀಮ್‌ನ ಕಂಪ್ಲೀಟ್ ಮಾಡ್ಕೊಬೋದಂತ ಒಂದು ಸ್ವಲ್ಪ ಭರವಸೆ ಅನ್ನೋದಿತ್ತು. ಸೊ ಆ ಥರ ಸರ್ಚ್ ಮಾಡಿದಾಗ ನಮ್ಗೆ ಗೊತ್ತಾಯಿತು ವಿಯೆಟ್ನಾಂ ಈಸ್ ಅ ಬೆಸ್ಟ್ ಪ್ಲೇಸ್ ಟು ಸ್ಟಡಿ ಫಾರ್ MBBS ಅಬ್ರಾಡ್ ಅಂತ. ಸೊ ನಾನು ತುಂಬಾ ಕನ್ಸಲ್ಟೆನ್ಸೀಸ್‌ನ ಮೀಟ್ ಮಾಡಿದೆ ಮತ್ತು ಇಲ್ಲಿರೋ ಕಾಲೇಜಸ್ ಬಗ್ಗೆ ತಿಳ್ಕೊಂಡೆ. ಆಗ ಗೊತ್ತಾಯಿತು ಇಲ್ಲಿರೋ ನಾಮ್ಕೆ ಅಂತ ಯೂನಿವರ್ಸಿಟಿ ಬೆಸ್ಟ್ ಎಜುಕೇಷನ್ ಕೊಡ್ತಾರೆ ಅಂತ. US ಬೇಸ್ಡ್ ಕರಿಕ್ಯುಲಮ್ ಇದೆ ಇಲ್ಲಿ. USMLEಗೆ ಫಸ್ಟ್ ಇಯರು, ಸೆಕೆಂಡ್ ಇಯರು ಅಲ್ಲೇ ಎಲ್ಲ ತುಂಬ ಟ್ರೈನಿಂಗ್ ಮಾಡಿ ಸ್ಟೆಪ್ 1, ಸ್ಟೆಪ್ 2ಗೆ ಎಲ್ಲ ತುಂಬ ಹೆಲ್ಪ್ ಮಾಡ್ತಾರೆ. ರಿಸರ್ಚ್ ಬೇಸ್ಡ್ ಎಜುಕೇಷನ್ ಇದೆ ಇಲ್ಲಿ.